ಸಕ್ಕರೆ ಕಾಯಿಲೆ ಅಂತ ಗೊತ್ತಾದ ದಿನದಿಂದ ಸ್ವಲ್ಪ ಹುಷಾರಾಗಬೇಕು. ಹೆದರ್ಕೊಳ್ಳೋದು ಬೇಡ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಹೆದರ್ಕೋಬೇಡಿ, ಏನೂ ಆಗಲ್ಲ. 3 ಅಂಶಗಳು ಅಂತ ಹೇಳ್ಕೊಡ್ತೀನಿ. ಮೊದಲನೇದು ಊಟ, ನಾವೇನು ಊಟ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು ಎಕ್ಸರ್ಸೈಸ್, ವ್ಯಾಯಾಮ, ನಾವೇನು ವ್ಯಾಯಾಮ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಮೂರನೇದು ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ತಲೆ ಕೆಡಿಸ್ಕೊಳ್ಳೋದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆದರೆ ಮೊದಲನೇ ದಿನದಿಂದನೇ ನೀವು ಚೆನ್ನಾಗಿ ನೋಡ್ಕೊಂಡು ಹೋದರೆ ಇನ್ನು 3 ವರ್ಷ 5 ವರ್ಷ 8 ವರ್ಷ ಆದಮೇಲೆ ಚೆನ್ನಾಗಿರ್ತೀರ. ಇದಕ್ಕೆ ಏನು ಸೂತ್ರಗಳು, ಹೇಗೆ ನೋಡ್ಕೋಬೇಕು ಸರ್ ಅಂತ ಕೇಳಿದ್ರೆ ಏನು ಸೂತ್ರಗಳು? ಬಹಳ ಸಿಂಪಲ್. ನಾನು ಕೇಳಿದ್ರೆ ಸರಳ. ಊಟದಲ್ಲಿ ತಿರ್ಗಾ 3 ಅಂಶ. ಮೊದಲನೇದು ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ಅನ್ನೆಸರಿ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ 6 ಗಂಟೆಗೆ 1 ಕಪ್ ಕಾಫಿ ಬಾರ್, 1 ಕಪ್ ಟೀ ಬಾರ್, 1 ಕಪ್ ಮಿಲ್ಕ್ ಏನೇನೋ ಬರ್ಕೊಡ್ತೀರ. 8-8:30 ಒಳಗೆ 8 ಗಂಟೆಗೆ 2 ಇಡ್ಲಿ ಬಾರ್, 2 ದೋಸೆ ಬಾರ್ ಅಂತ, 10 ಗಂಟೆಗೆ 2 ಬಿಸ್ಕತ್ತು ಬಾರ್ ಅಂತ ಏನೇನೋ ಬರೀತಾರಲ್ಲ, ನ್ಯೂಟ್ರಿಷನ್ ಡಯಟ್ ಅದು ಅಂತಲ್ಲ. ನೀವು ನಿಜವಾಗ್ಲೂ ಇಂಪಾರ್ಟೆಂಟಲ್ಲಿ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ, ಬಟ್ ಎಲ್ಲರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. 6 ಗಂಟೆ 8 ಗಂಟೆ 11 ಗಂಟೆ 1 ಗಂಟೆ 2 ಗಂಟೆ ಎಷ್ಟು ಸಲ ಅಂತ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಅವ್ರು ಹೇಳಿದ್ದೀನಿ ಯಾವಾಗ ತಿನ್ನೋದು ಅಂತ ಸಿಂಪಲಾಗಿ ಮಾಡ್ಕೊಂಬಿಡಿ. ಮೊದಲನೇದು ಬೆಳಗ್ಗೆ ಬೇಗನೆ ತಿಂಡಿ ತಿನ್ನಿ. ತಿಂಡಿ ಅನ್ನೋದನ್ನು ಮಿಸ್ ಮಾಡಬಾರ್ದು. ಬೇಗನೆ ಎದ್ದು 2 ಗಂಟೆ ಒಳಗೆ ತಿಂದುಬಿಡಬೇಕು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅದನ್ನು ಸಂಸ್ಕೃತದಲ್ಲಿ ಹೇಳಕ್ಕೆ ಬರೋಲ್ಲ ನನಗೆ, ಇಂಗ್ಲೀಷ್ನಲ್ಲಿ ಲೂಸಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಫಾಲೋ ದ ಸನ್, ಸೂರ್ಯನ ಜೊತೆ ನೀವು ಜೀವನ ಮಾಡಿ. ಹೇಗೆ? ಸೂರ್ಯ ಉದಿಸ್ತಾನೆ, ಸೂರ್ಯ ಅಸ್ತಮ ಆಗ್ತಾನೆ. ಸೂರ್ಯೋದಯ ಆದಾಗ ಊಟ ಮಾಡಿ, ಸೂರ್ಯಾಸ್ತಮ ಆದಾಗ ಊಟ ಮಾಡಿ ಅಂತ ನಮ್ಮ ವೇದಿಕ್ ಪೀರಿಯಡ್ಸ್ನಲ್ಲಿ ಹೇಳೋರು, ಸಂಸ್ಕೃತದಲ್ಲಿದೆ. ಇವತ್ತಿಗೂ ಅದು ಒಳ್ಳೆಯದು. ಯಾಕೆಂದರೆ ಸಾವಿರಾರು ವರ್ಷದಿಂದ ಇದೇ ಸೈಕಲ್ ಬಂದಿದೆ. ಬೆಳಗ್ಗೆ ಬೇಗನೆ ತಿಂಡಿ ತಿನ್ನೋದು ಕಲೀರಿ. 5 ಗಂಟೆಗೆ ಎದ್ಬಿಟ್ಟು ಯೋಗ ಮಾಡಿ, 7:30 ಅದು ಮಾಡಿ ಇದು ಮಾಡಿ 11 ಗಂಟೆಗೆ ತಿಂಡಿ ತಿಂದರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರೋಲ್ಲ. ತಿಳ್ಕೊಂಬಿಡಿ. ಬೆಳಗ್ಗೆ 6ಕ್ಕೆ ಎದ್ದರೆ 8 ಗಂಟೆ ಒಳಗೆ 8:15 ಒಳಗೆ ತಿಂಡಿ ತಿನ್ಬಿಡಿ. ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ನಾನು ಇದನ್ನು ಪಾಲಿಸ್ಕೊಂಬಂದಿದ್ದೀನಿ. ನನ್ನ ಡಯಾಬಿಟಿಕ್ಸ್ನವ್ರಿಗೂ ಇದೇ ಹೇಳ್ಕೊಂಬಂದಿದ್ದೀನಿ. ಬೆಳಗ್ಗೆಗೂ ರಾತ್ರಿಗೂ ಸ್ವಲ್ಪ ದೂರ ಕೊಡಿ. ಈಗೇನಾಗಿದೆ, ಸಾಯಂಕಾಲ 6:30 7 ಗಂಟೆಗೆ ಊಟ ಮಾಡಿಬಿಡಿ ಇತ್ತು ಆಗಿನ ಕಾಲದಲ್ಲಿ. ಅದು ಬಹಳ ಒಳ್ಳೆ ಪ್ರಾಕ್ಟೀಸ್ ಅನಿಸುತ್ತೆ. ಯಾಕೆಂದರೆ 6:30 7 ಗಂಟೆ ಒಳಗೆ ಎಲ್ಲ ಕತ್ಲೆ ಆಗಿಬಿಡೋದು. ಯಾರೂ 11 ಗಂಟೆವರೆಗೂ ಟಿ ವಿ ನೋಡ್ತಾ ಕೂತ್ಕೋತಿರ್ಲಿಲ್ಲ. ಬೇಗನೆ ಮಲಗಿಬಿಡೋರು, ಬೆಳಗಿನ 4 ಗಂಟೆಗೆ ಎದ್ದೇಳೋರು. ಈಗ ಯಾರು 4 ಗಂಟೆಗೆ ಎದ್ದೇಳ್ತಾರೆ? ಬಹಳ ಕಡಿಮೆ ಜನ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ 4 ಗಂಟೆಗೆ ಎದ್ದಿಲ್ಲ. ಎದ್ದೇಳೋದು ಕಷ್ಟ, ನಮ್ಮ ಕೆಲಸಗಳಿರುತ್ತಲ್ಲ ಹಾಗೆ. ಸೊ ಬೆಳಗ್ಗೆ ಬೇಗನೆ ತಿಂಡಿ ತಿನ್ನಿ. ರಾತ್ರಿ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳಿ. ಅಂದರೆ ಬೆಳಗ್ಗೆ 8ಕ್ಕೆ ತಿಂದರೆ ರಾತ್ರಿ 8-8:30 ಊಟ ಅಂತ ಇಟ್ಕೊಳ್ಳಿ. ಇದು ನಾನು ಹೇಳ್ತಾ ಇದ್ದೀನಿ, ಅದನ್ನು ವೇದವಾಕ್ಯ ಅಂತ ತೊಗೋಬೇಡಿ. ನನ್ನ ಪ್ರಾಕ್ಟೀಸ್ನಲ್ಲಿ ನಾನು ಮಾಡಿರೋದು ನಿಮಗೆ ಇಲ್ಲಿ ಮುಂದೆ ಹೇಳ್ಕೊಡ್ತಾ ಇದ್ದೀನಿ. ಬೆಳಗ್ಗೆ 8:15 ತಿಂದರೆ ರಾತ್ರಿ 8-8:30 ಅಷ್ಟೊತ್ತಿಗೆ ತೊಗೊಳ್ಳಿ. ಯಾಕೆಂದರೆ ರಾತ್ರಿದು ಬೆಳಗ್ಗೆದು ದೂರ ಹೋಗ್ಬಿಡುತ್ತೆ. ರಾತ್ರಿ 7 ಗಂಟೆಗೆ ಊಟ, ಬೆಳಗ್ಗೆ 10 ಗಂಟೆಗೆ ತಿಂಡಿ ಅಂದರೆ 14-15 ಗಂಟೆ ಗ್ಯಾಪ್ ಬಿದ್ದುಬಿಡುತ್ತೆ. ತಿರ್ಗಿ ಕಂಟ್ರೋಲ್ ಬರೋಲ್ಲ. ನಿಮ್ಮ ಲಿವರ್ ಮೇಲೆ ಅನ್ನೆಸೆಸರಿ ಸ್ಟ್ರೈನ್ ಬಿದ್ದು ಅದು ಪಾಪ ಯಾಕಪ್ಪ ಹೆಂಗೆ ಮಾಡ್ತೀಯ ಅಂತ ಕೇಳ್ಕೊಳ್ಳೋದು ನಿಮ್ಮನ್ನು. ಅರ್ಥ ಆಯ್ತಲ್ವ? ಬೆಳಗ್ಗೆ ತಿಂಡಿ ಸ್ವಲ್ಪ ಬೇಗನೆ, ರಾತ್ರಿ ಒಂಚೂರು ಲೇಟಾಗಿ ಇಟ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಬಿಡಿ. ಮಧ್ಯಾಹ್ನ 1:30-2 ಗಂಟೆಗೆ ಊಟ ಮಾಡ್ತೀನಿ ಅಂದರೆ ಸಾಕು ಬಿಗಿನಿಂಗ್ನಲ್ಲಿ. ಮಿಕ್ಕಿದ್ದನ್ನೆಲ್ಲ ನಿಮ್ಮ ಡಾಕ್ಟ್ರುಗಳ ವೈದ್ಯರ ಸಲಹೆ ತೊಗೊಂಡು ಮಾಡಿ. ಸಿಂಪಲ್ಲಾಗಿ ಗೊತ್ತಾದ ಮೇಲಿಂದ ಏನೂ ತೊಂದರೆ ಇಲ್ಲ ಅಂದರೆ ಯಾವಾಗ ಊಟ ಮಾಡಬೇಕು, 8-8:30 ಒಳಗೆ ತಿಂಡಿ, 1:30-2 ಗಂಟೆಗೆ ಮಧ್ಯಾಹ್ನದ ಊಟ, ರಾತ್ರಿ 8:30 ಅಷ್ಟೊತ್ತಿಗೆ ರಾತ್ರಿ ಊಟ. ಇದು ಸಿಂಪಲ್. ಏನು ತಿನ್ನಬೇಕು? ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ನು. ಅದು ತಿನ್ನಬೇಡ, ಇದು ತಿನ್ನು ಅಂತ ಏನೇನೋ ಹೇಳ್ಕೊಡ್ತಾರೆ. ನಾನು ನನ್ನ ಡಯಾಬಿಟಿಕ್ಸ್ಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಏನು ತಿನ್ನಬೇಕು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಏನು ತಿನ್ನಬಾರ್ದು ಅಂತ ತಲೆ ಕೆಡ್ಸ್ಕೊಳ್ಳಿ. ನಾವು ಮಂಡ್ಯದ ಜನ, ಮಂಗಳೂರು ಜನ, ಡೆಲ್ಲಿ ಜನ ಅಂತ ಹೇಳ್ತೀವಲ್ಲ, ಮಂಡ್ಯದಲ್ಲಿ ಹೋಗ್ಬಿಟ್ಟು ಚಪಾತಿನೇ ತಿನ್ನಿ, ರಾಗಿ ಮುದ್ದೆ ತಿನ್ನಲ್ಲ ಅಂದರೆ, ತಿನ್ನಬೇಡಿ ಅಂದರೆ ತಪ್ಪಾಗುತ್ತೆ ನನಗೆ. ಅಂದರೆ ಇಟ್ ಇಸ್ ಕಾಲ್ಡ್ ರೀಜನ್ ಸ್ಪೆಸಿಫಿಕ್. ನೀವು ಎಲ್ಲಿದ್ದೀರಾ ಅಲ್ಲಿ ಏನು ಊಟ ಮಾಡ್ಕೊಂಬಂದಿದ್ದೀರಾ ಅದನ್ನು ಇಟ್ಕೋಬೇಕು. ಎತ್ನಿಕ್ ಸ್ಪೆಸಿಫಿಕ್, ಮಾಂಸ ತಿನ್ನೋರಿಗೆ ಬೇಡ ಬಿಟ್ಬಿಡಿ ಅಂದರೆ ತಪ್ಪು. ಹೇಗೇನದು ಮುಂದಕ್ಕೆ ಹೇಳ್ಕೊಡ್ಬೇಕು ಅಲ್ವಾ? ಸೊ ರೀಜನ್ ಸ್ಪೆಸಿಫಿಕ್, ಎತ್ನಿಕ್ ಸ್ಪೆಸಿಫಿಕ್ ಫುಡ್ ಏನು ತಿಂತಿದ್ರೋ ಅದನ್ನು ಇಟ್ಕೊಳ್ಳಿ.
ಏನು ತಿನ್ನಬಾರ್ದು ಅನ್ನೋದನ್ನು ತಲೆಗಿಟ್ಕೊಳ್ಳಿ. ಮೊದಲನೇದು ಸಕ್ಕರೆ ಬೆಲ್ಲ ಬಿಡಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಬೇಡ. ಎರಡನೇದು ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ ತಿಂತೀರ ಅಷ್ಟು ಒಳ್ಳೆಯದು. ಮೂರನೇದು ಎಷ್ಟು ಹೆಚ್ಚು ತರಕಾರಿ ತಿಂತೀರ ಅಷ್ಟು ಒಳ್ಳೆಯದು. ನಾಲ್ಕನೇದು ಹೆಚ್ಚು ತರಕಾರಿ, ಕಡಿಮೆ ಅಕ್ಕಿ, ಗೋಧಿ, ರಾಗಿ, ಜೋಳ ಅಂತ ಹೇಳ್ತೀನಿ. ಇಷ್ಟು ದಪ್ಪ ಹಿಟ್ಟು, ಇಷ್ಟು ದಪ್ಪ ತರಕಾರಿ ಎಲ್ಲ ಸ್ವಲ್ಪ ತಳಕೆಳಗ ಮಾಡ್ಕೊಳ್ಳಿ. ಹೆಚ್ಚು ತರಕಾರಿ, ಸೊಪ್ಪು, ಸ್ವಲ್ಪ ಕಡಿಮೆ ಅಕ್ಕಿ, ಗೋಧಿ, ರಾಗಿ. ಹಳ್ಳಿ ಕಡೆ ಉಪ್ಪು ಸಾರು ಅಂದ್ಬಿಟ್ಟು ಚೆನ್ನಾಗಿ ಸೊಪ್ಪು ಕಾಳುಗಳನ್ನು ಹಾಕ್ಕೊಂಡು ಮಾಡ್ತಾರೆ, ಒಳ್ಳೆಯದದು, ವೆರಿ ಹೆಲ್ತಿ. ಹೆಚ್ಚು ತರಕಾರಿ, ಸೊಪ್ಪು, ಅಕ್ಕಿ, ಗೋಧಿ, ರಾಗಿ ಸ್ವಲ್ಪ ಕಡಿಮೆ, ಎಣ್ಣೆ ತೆಂಗಿನಕಾಯಿ ತುಂಬ ಕಡಿಮೆ, ಸಕ್ಕರೆ ಬೆಲ್ಲ ಇಲ್ಲ. ಪಿರಮಿಡ್ ಅಂತ ಹೇಳ್ಕೊಡ್ತೀನಿ ಏನು ತಿನ್ನಬೇಕು. ಸಿಂಪಲ್ ಇದು ವೇದವಾಕ್ಯ ಅಂತ ತೊಗೋಬೇಡಿ, ಸಿಂಪಲಾಗಿ ಹೇಳ್ಕೊಡ್ತೀನಿ. ರೂಲ್ ಆಫ್ ಥಂಬ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ನಿಮ್ಮ ದಿನಚರಿನ ಹೇಗೆ ಬದಲಾಯಿಸ್ಕೋಬೋದು ಅಂತ. ಮೂರನೇದು ಎಷ್ಟು ತಿನ್ನಬೇಕು, ಇದನ್ನು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಒಂದು ದಿವಸ ಮದುವೆಗೆ ಹೋದೆ, ಚೆನ್ನಾಗಿ ತಿಂದ್ಬಿಟ್ಟೆ, ನೆಕ್ಸ್ಟ್ 2 ದಿವಸ ಚೆನ್ನಾಗಿ ತಿಂದೇ ಇದ್ದಿದ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರೋಲ್ಲ. ಹೆಚ್ಚು ತಿನ್ನೋದು ಕಡಿಮೆ ತಿನ್ನೋದು ಮಾಡ್ಬೋದು, ಒಂದೇ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಚಿಕ್ಕ ಇಡ್ಲಿ 4 ಅಂದರೆ 4 ತಿನ್ನಬೇಕು, ಜೊತೆಗೆ ತರಕಾರಿ ಪಲ್ಯ ಹೆಚ್ಚು ತಿನ್ನಿ, ಹೊಟ್ಟೆ ತುಂಬುತ್ತೆ. 4 ಇಡ್ಲಿ, ಕಾಯಿ ಚಟ್ನಿ, ಒಂದು 3 ಚಮಚ ತುಪ್ಪ ಅಂದರೆ ಒಳ್ಳೆಯದಲ್ಲ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಏನು ತಿನ್ನಬೇಕು ತಲೆ ಕೆಡ್ಸ್ಕೊಬೇಡಿ, ನಾರ್ಮಲಾಗಿ ಊಟ ಮಾಡಿ. ಏನು ತಿನ್ನಬಾರ್ದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಮೂರನೇದು ಎಷ್ಟು ತಿನ್ನಬೇಕು ಹೇಳ್ಕೊಟ್ಟೆ, ಸ್ಟ್ಯಾಂಡರ್ಡ್ ಇಟ್ಕೊಬಿಡಿ. 4 ಇಡ್ಲಿ ಅಂದರೆ 4 ಇಡ್ಲಿ ಸಾಕು. ಮೀಡಿಯಮ್ ಸೈಜ್ 3 ದೋಸೆ ಸಾಕು. ದೊಡ್ಡದಾದರೆ 2. ಏನಿರಬಾರ್ದು, ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಕೊಂಡು ತಿನ್ನಬಾರ್ದು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಸೈಸ್ ಅಂತ ಹೇಳ್ಕೊಟ್ನಲ್ಲ, ವ್ಯಾಯಾಮ, ಬಹಳಷ್ಟು ತಲೆ ಕೆಡ್ಸ್ಕೊತಾರೆ. ಅಯ್ಯೋ ಡಾಕ್ಟ್ರೇ ಎಲ್ಲಿಗೆ ಹೋಗೋದು, ಶೂ ಹಾಕ್ಕೋಬೇಕು, ಟ್ರ್ಯಾಕ್ ಸೂಟ್ ಹಾಕ್ಕೋಬೇಕಂತೆ, ಅದಂತೆ ಇದಂತೆ ಬಟ್ಟೆ, ಏನು ಬೇಡ, ಮನೆಯೊಳಗೆ ಎಕ್ಸಸೈಸ್ ಮಾಡಿ. ನಿಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮ ಪಕ್ಕದ ಪಾರ್ಕ್ಗೋ ಅಥವಾ ಯಾವ್ದಾದ್ರು ಫೀಲ್ಡ್ ಹೋಗಿ ನೀವು ಇದು ಮಾಡ್ಬೋದು. ನೀವು ಇನ್ನೂ ಹೆಂಗಾಗಿದ್ದರೆ ಯಾವ ವ್ಯಾಯಾಮ ಮಾಡ್ತೀನಿ ಅಂದು ನನಗೇನು ಅಭ್ಯಂತರ ಇಲ್ಲ. ವಯಸ್ಸಾಗ್ತಾ ಸ್ವಲ್ಪ ಹುಷಾರಾಗಿರಿ. ಸಿಂಪ್ಲೆಸ್ಟ್ ವ್ಯಾಯಾಮ ಅಂತ ಹೇಳ್ತೀನಲ್ಲ, ಅದು ವಾಕಿಂಗ್. ಮನೆಯೊಳಗೆ ವಾಕ್ ಮಾಡ್ಬೋದಲ್ವಾ, ದೂರ ನಡೆಯೋದಂದರೆ ನಿಂತು ವಾಕ್ ಮಾಡೋದನ್ನು ಸಾಕು. ನಿಂತಲ್ಲೇ ನಡೆಯೋದು ತೋರಿಸ್ಕೊಡ್ತೀನಿ ನೋಡಿ. ಹಿಂಗಿರುತ್ತಲ್ವಾ, ಕೈ ಬೀಸ್ಕೊಂಡು ನಡೀರಿ. ಟಿ ವಿ ಪ್ರಾಕ್ಟೀಸ್ ಇದ್ದರೆ ಟಿ ವಿ ಆನ್ ಮಾಡಿಬಿಟ್ಟು ಕೂತ್ಕೊಂಡು ನೋಡಬೇಡಿ, ಕೈ ಬೀಸ್ಕೊಂಡು ನಡೀರಿ. ಒಂದು ಟಿ ವಿ ಸೀರಿಯಲ್ ಅಂದರೆ ಎಷ್ಟು, 30 ನಿಮಿಷ, ನಿಮ್ಮ ಎಕ್ಸಸೈಸ್ ಮುಗಿದಾಯಿತು. 1 ಟಿ ವಿ ಸೀರಿಯಲ್ ಅಂದರೆ 45 ನಿಮಿಷ, ಎಕ್ಸಸೈಸ್ ಚೆನ್ನಾಗೇ ಆಗೋಯ್ತು. ಎವ್ರಿ ಡೇ ಮಾಡ್ಬೋದು ನೀವು. ಅರ್ಥ ಆಯ್ತಲ್ವಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸಸೈಸ್ ಭಾಳ ಸಿಂಪಲ್. ನಾನು ಕೇಳಿದ್ರೆ ಅದಕ್ಕೇನು 3,000-4,000 ರೂಪಾಯಿ ಶೂ ತಗೋಬೇಕು ಅಂಥದ್ದು ಏನಿಲ್ಲ. ಆರಾಮಾಗಿ ಮನೆಯೊಳಗೇ ಎಕ್ಸಸೈಸ್ ಮಾಡ್ಕೊಂಡು ಇರ್ಬೋದು. ಅರ್ಥವಲ್ಲ? ಸಿಂಪಲಾಗಿ ಹೇಳ್ಕೊಡ್ತೀನಿ. ಇದನ್ನು ವೇದವಾಕ್ಯ ಅಂತ ತೊಗೋಬೇಡಿ, ಪದೇ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬೇರೆ ಕಡೆ ಬೇರೆ ಇರ್ಬೋದು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಮೈಸೂರು, ಮಂಡ್ಯ, ಬೆಳ್ಳೂರಿನಲ್ಲಿ ಈ ಥರ ನನ್ನ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಹೇಳ್ಕೊಂಬಂದಿದ್ದೀನಿ. ಅದು ಒಳ್ಳೆ ರೆಸ್ಪಾನ್ಸನ್ನು ಕೊಡುತ್ತೆ. ಮೂರನೇದು ಸ್ಟ್ರೆಸ್, ತಲೆ ಕೆಡಿಸ್ಕೊಳ್ಳೋದು ಅಂತೀವಲ್ಲ, ಇದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಏನಂದರೆ ಸ್ಟ್ರೆಸ್ ಅಂದ್ರೇನು? ಅಯ್ಯೋ ತಲೆ ಕೆಟ್ಟೋಗ್ಬಿಡುತ್ತೆ ಸರ್, ಕೋಪ ಬರುತ್ತೆ ಸರ್, ಆ್ಯಂಗರ್ ಬರುತ್ತೆ, ಫ್ರಸ್ಟ್ರೇಷನ್. ನಮ್ಮ ಮೆಡಿಕಲ್ನಲ್ಲಿ ಸ್ಟ್ರೆಸ್ ಅಂದರೆ ಇಂಟರ್ನಲ್ ರೆಸ್ಪಾನ್ಸ್, ನಮ್ಮ ಒಳಗಿನ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್. ಯಾವುದೇ ಸ್ಟಿಮ್ಯುಲಸ್ ಇರಲಿ, ಯಾರಾದರೂ ಕಿರ್ಚಾಡಿದ್ರು, ಯಾರಾದರೂ ಒಳ್ಳೆ ಹಾಡು ಹೇಳಿದ್ರು, ಯಾರಾದರೂ ನಿಮ್ಮ ಜೊತೆ ಜಗಳ ಮಾಡಿದ್ರು, ಎಲ್ಲದಕ್ಕೂ ನಮ್ಮ ಒಳಗಿಂದ ರೆಸ್ಪಾನ್ಸ್ ಇದೆಯಲ್ಲ, ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತೀವಿ. ಆದರೆ ಫಿಸಿಯಾಲಜಿ, ನಮ್ಮ ಮೆಡಿಸಿನಲ್ಲಿ 2 ಸ್ಟ್ರೆಸ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್, ಡಿಸ್ಟ್ರೆಸ್. ಯು ಸ್ಟ್ರೆಸ್ ಅಂದರೆ ಒಳ್ಳೆ ಸ್ಟ್ರೆಸ್. ಅದನ್ನು ನಾನು ನನ್ನ ಪೇಷಂಟ್ಗಳು ಕೇಳಿದ್ದೀನಿ. ನೋಡಪ್ಪ, ನಿನ್ನ ಹೆಂಡ್ತಿನ ನೀನು ಪ್ರೀತಿಸ್ತೀಯ? ಹೌದು ಸರ್. ಮಕ್ಕಳನ್ನ? ಹೌದು ಸರ್. ತಂದೆ ತಾಯಿಗಳನ್ನ? ಹೌದು ಸರ್. ಸ್ಟ್ರೆಸ್ಸಾ? ಇಲ್ಲ ಸರ್. ಅದೇ ತಪ್ಪು. ಪ್ರೀತಿ, ಪ್ರೇಮ, ಖುಷಿ ಅದೂ ಸ್ಟ್ರೆಸ್, ಬಟ್ ಇಟ್ ಈಸ್ ಯು ಸ್ಟ್ರೆಸ್, ಗುಡ್ ಸ್ಟ್ರೆಸ್. ಅದನ್ನು ಹೆಚ್ಚು ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿ ಮಾಡೋದು ಕಲೀರಿ, ನಿಮ್ಮ ಮನೆಯವ್ರನ್ನ ಪ್ರೇಮದಲ್ಲಿ ನೋಡಿ. ನೀವು ಎಲ್ಲರ ಜೊತೆನೂ ಖುಷಿಯಾಗಿದ್ದಷ್ಟು ನಿಮ್ಮ ಒಳ್ಳೆ ಸ್ಟ್ರೆಸ್ ಹೆಚ್ಚಾಗುತ್ತೆ. ಒಳ್ಳೆ ಸ್ಟ್ರೆಸ್ ಹೆಚ್ಚಾದಷ್ಟು ಒಳ್ಳೆ ಹಾರ್ಮೋನ್ಸ್ ಬರುತ್ತೆ. ಒಳ್ಳೆ ಹಾರ್ಮೋನ್ಸ್ ಬಂದರೆ ನಿಮ್ಮ ದೇಹನೂ ಚೆನ್ನಾಗಿರುತ್ತೆ. ಡಿಸ್ಟ್ರೆಸ್, ನನ್ನ ತಲೆ ತಿಂತಾರಪ್ಪ, ಅಯ್ಯೋ ನಂಗೆ ಕೆಲಸ ಮಾಡೋಕ್ಕಲ್ಲ, ಅಯ್ಯೋ ನನ್ನ ಹೆಂಡ್ತಿ ನನಗೆ ಗೋಲ್ಡ್ ಕೇಳ್ತಾಳಪ್ಪ, ತಲೆ ಕೆಡಿಸ್ಕೊಂಡ್ರೆ ಡಿಸ್ಟ್ರೆಸ್, ಕೆಟ್ಟ ಸ್ಟ್ರೆಸ್ ಅಂತೀವಿ. ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ. ಸಿಂಪಲ್ ಆನ್ಸರ್ ಐ ಗಿವ್ ಇಸ್, ಯು ಚೇಂಜ್ ಡಿಸ್ಟ್ರೆಸ್. ನಿಮ್ಮ ಕೆಟ್ಟ ಸ್ಟ್ರೆಸ್ನ ಒಳ್ಳೆ ಸ್ಟ್ರೆಸ್ ಮಾಡ್ಕೊಳ್ಳಿ. ಮಾಡ್ತಾರಲ್ಲ ಕಾಮಾಗಿ, ಅಯ್ಯೋ ಆಯಿತು ಬಿಡಪ್ಪ ನೋಡೋಣ ಅನ್ನೋದನ್ನು. ಬಟ್ ನಾನು ಹೇಳೋದು ಈಸಿ, ಮಾಡೋದು ಕಷ್ಟ ಇದೆ.
ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಊಟ, ವ್ಯಾಯಾಮ, ಸ್ಟ್ರೆಸ್, ಇವು ಮೂರನ್ನ ಅರ್ಥ ಮಾಡ್ಕೊಳ್ಳಿ. ಇವು ಮೂರರಲ್ಲಿ ಯಾವ್ದು ಬಹಳ ಸಿಂಪಲ್ಲು? ವ್ಯಾಯಾಮ. ನಿಮ್ಗೆ ಯಾವ್ದು ಇದು ಬೇಡ, ದೇವರು ಕೈ ಕಾಲು ಕೊಟ್ಟಿದ್ದಾನೆ, ಕೈ ಬೀಸ್ಕೊಂಡು ನಿಂತಲ್ಲೇ ನಡೆದ್ರೂ ಸಾಕು. ಇಲ್ಲಾಂದರೆ ಓಡಾಡ್ಕೊಂಬನ್ನಿ ಒಂದು 40-30 ನಿಮಿಷ. ಇಲ್ಲಾಂದರೆ ನಿಮ್ಗೆ ಏನು ಸ್ಪೋರ್ಟ್ಸ್ ಬೇಕೋ ಅದನ್ನು ಆಡಿ, ತೊಂದರೆ ಇಲ್ಲ. ನೆಕ್ಸ್ಟು ಡಯಟ್. ಅದು ಸ್ವಲ್ಪ ಮೋರ್ ಕಾಂಪ್ಲಿಕೇಟೆಡ್. ಸಿಂಪ್ಲಿಫೈ, ಯಾವಾಗ ಏನು ಎಷ್ಟು ಸಿಂಪಲಾಗಿ ಮಾಡೋಕ್ಕೆ ಶುರು ಮಾಡಿ, ಸ್ಲೋಲಿ ನಿಮಗೇ ಅರ್ಥ ಆಗುತ್ತೆ. ಇದನ್ನು ನಾನು ಕೆಲವ್ರಿಗೆ ಹೇಳ್ಕೊಡ್ತೀನಿ. ಡಾಕ್ಟ್ರೇ ಅಂತ ನನ್ನ ನೋಡಿದಾಗ ಸಂಶಯದಿಂದ ನೋಡ್ತಾರಲ್ಲ, ಅಪ್ಪ ನಿನಗೆ ರಾತ್ರಿ ಮಲಗು ಬೆಳಗ್ಗೆ ಎದ್ದೇಳು ಅಂತ ಯಾರು ಹೇಳ್ಕೊಟ್ರಪ್ಪ? ಇನ್ಮೇಲಿಂದ ರಾತ್ರಿ ಓಡಾಡು ಬೆಳಗ್ಗೆ ಮಲ್ಕೋ. ಏನು ಸರ್ ಹಿಂಗೆ ಹೇಳ್ತೀರಾ ಅಂತಾರೆ. ಅಂದರೆ ಪ್ರಾಕ್ಟೀಸ್. ನೀವು ಹೇಗೆ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬರ್ತೀರೋ ಹಂಗೆ. ಬೆಳಗ್ಗೆ 8-8:30 ತಿಂಡಿ ತಿನ್ನೋಕ್ಕೆ ಶುರು ಮಾಡಿ, ಒಂದು 3-6 ತಿಂಗಳಿಂದ ಮೇಲೆ ಅದೇ ಸರಿ ಹೋಗ್ಬಿಡುತ್ತೆ. ಇದು ಒಂದು ಬ್ರೀಫ್. ಏನಪ್ಪ ಸಕ್ಕರೆ ಕಾಯಿಲೆ ಏಕೆ ಬರುತ್ತೆ ಸಿಂಪಲಾಗಿ ಹೇಳಿದ್ದೀನಿ. ಅದನ್ನು ಹೇಗೆ ತಡೆಗಟ್ಟಬಹುದು ಅದನ್ನು ಬಹಳ ಸಿಂಪಲಾಗಿ ಹೇಳಿದೆ. ಅದು ತುಂಬ ಕಾಂಪ್ಲಿಕೇಟೆಡ್. ಬರೀ 6-8 ನಿಮಿಷದಲ್ಲಿ ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ. ಆಮೇಲೆ ಬಂದಾದಮೇಲೆ ಏನು ಮಾಡಬೇಕು? 3 ಅಂಶ. ಒಂದು ಊಟ, ವ್ಯಾಯಾಮ, ತಲೆ ಕೆಡಿಸ್ಕೊಳ್ಳೋದನ್ನು 3 ಕಡಿಮೆ ಮಾಡೋದು. ಇಷ್ಟಿಗೆ ನಾನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಜೈ ಶ್ರೀ ಗುರುದೇವ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.